ನೋಡು, ಈಗ ಡಿಸ್ಚಾರ್ಜ್ ಮಾಡಿ ನಿನ್ನ ಮನೆಗೆ ಕರ್ಕೊಂಬಂದಿದೆ. ನೀನು ನನ್ನ ಮಗ ಅನ್ನೋದೊಂದ ಕಾರಣಕ್ಕೆ ಉಳಿಸ್ಕೊಂಡೀನಿ. ಆದರೆ ನೀನೇನು ಇವತ್ತು ಮಾಡ್ದಲ್ಲ, ದೇವಿಕಾ ಅಂದಿದ್ದು ಅದು ನಿನ್ನ ಹೆಂಡತಿ ಮುಂದೆ. ಅದು ಭಾಳ ದೊಡ್ಡ ತಪ್ಪಲ. ನಿನಗೆ ಹೆಂಗೆ ಹೇಳಲಿಲ್ಲ ನಾನು? ಬಂದೇನಪ್ಪ ಮನೆಗೆ. ಈಗ ಎದಕ್ಕೆ ಬಂದೇವ ನೀನು? ಈಗ ಎದಕ್ಕೆ ಬಂದಿ? ಏನು ಸತ್ತನ ಏನು ಬದುಕ್ಯಾನ ನನ್ನ ಮಗ ಅಂತ ನೋಡಕ್ಕೆ ಬಂದೇನ? ಅಲ್ಲಲ್ಲ, ಈಗ ಎದಕ್ಕೆ ಬಂದಿ ನೀನು? ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ತಾರಂತಪ್ಪ, ಬಾ ಅಂತ ಕರೆದ್ರು ಬರಲಿಲ್ಲ ನೀನು. ಅಯ್ಯೋ ಯವ್ವ, ರೊಕ್ಕ ಇರ್ಬೇಕಲ್ಲ ನನ್ನ ಹತ್ರ. ಡಿಸ್ಚಾರ್ಜ್ ಮಾಡಿದ್ರಲ್ಲಿ ಕಟ್ಟಕ್ಕೆ ಬೇಕಲ್ಲ ರೊಕ್ಕ. ಬಿಲ್ ಕಟ್ಟಕ್ಕೆ ನನ್ನ ಹತ್ರ ಏನು ರೊಕ್ಕ ಇತ್ತನ? ಮತ್ತು ಅದು ಎಲ್ಲ ಅರೇಂಜ್ ಮಾಡ್ಕೋಬೇಕು. ಅದಕ್ಕೆ ನಾಳೆಗೆ ಇಲ್ಲಿ ಡಿಸ್ಚಾರ್ಜ್ ಆದ್ರಾತು. ನಾನು ಬರಲಿಲ್ಲ ಅಂದ್ರೆ ನೀನೇನು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರಲ್ಲ ಅಂತ ಅನ್ಕೊಂಡೆ. ನೋಡಿದ್ರೆ ನೀನು ಡಿಸ್ಚಾರ್ಜ್ ಮಾಡ್ಕೊಂಬಂದು ಕೂತ್ಬಿಟ್ಟು ಮನ್ಯಾಗ. ಹೇಳ್ಬಿಡು ನಿನ್ನ ಮಗ್ಗ ಚಂದಾಗ ತಿಳಿಸಿ, ಇನ್ನೊಮ್ಮೆ ಏನ್ರಿ ಈ ಥರ ಸಾಯ್ಬೇಕು ಅಂತಿತ್ತಂದ್ರೆ ಹಗ್ಗ ತಗೊಂಡು ಫ್ಯಾನು ಗೀನು ಏನು ಡ್ಯಾಮೇಜ್ ಮಾಡ್ಬೇಡನ್ನು ಮನೆಗೆ. ಎಲ್ಲರ ಯಾವ್ದಾರ ಗಿಡಕ್ಕೆ ಹೋಗನ್ನು ಬೈಲಾಗ ಹೋಗಿ ನೇಣಕೊಂಡು ಸಾಯನ್ನು. ಮೊದ್ಲ ನಾವಿಲ್ಲಿ ಸಾಲ ಕಟ್ಟಕ್ಕಾಗ್ಲಾರ್ದ ಇಡೀ ಮನಿನ ನಾನೊಬ್ಬನು ಸಾಕಾಗ್ಲಾರ್ದ ನಾನು ಕಷ್ಟಪಡಕತ್ತೀನಿ. ಮತ್ತು ಅಂತದ್ರಾಗನ ಈ ಭಾಡೆ ಒಂದು ನನಗೆ ಬೇಡಪ್ಪ ಬೇಡ. ನೀನು ನಿನ್ನ ಹೆಂಡತಿ ಏನು ಸಹಾಯ ಮಾಡೋದು ಬೇಡಮ್ಮ. ನೀವಿಬ್ರು ಸಾಕೋದು ಬೇಡ. ಇನ್ನೊಂದು 3 ತಿಂಗಳ ನನ್ನ ಮಗ ವಾಪಸ್ ಕೆಲಸ ಬರ್ತೈತಿ. ಆಕೆ ಕಂಪ್ಲೇಂಟು ವಾಪಸ್ ತಗೊಂಡ್ಲು. ನೀವಿಬ್ರು ಗಂಡ ಹೆಂಡತಿ ಎಲ್ಲಾರ ಇರ್ರಿ, ಹೆಂಗಾರ ಇರಲಿ, ನಾನೇನು ಬೇಡ ಅನ್ನೋದಲ್ಲ. ಯಾವುದ ಕಾರಣಕ್ಕೂ ಈ ಮನೆ ನೀವು ಇರ್ತಕ್ಕದ್ದಲ್ಲ ಇಬ್ರು. ಇದು ನನ್ನ ಗಂಡನ ಮನೆ. ಯವ್ವ, ಈ ಮನಿ ಇರೋದ ಅದು ಇಂತ ಹೆಸರ್ಲೆ ಮರ್ತಂಗದಿ ನೀನು. ನಿನ್ನ ಗಂಡನ ಮನಿ ಇರ್ಬೋದು, ಅದೆಲ್ಲ ಬೇಡ. ಸುಮ್ಮನೆ ರಗಳೆ ಮಾಡ್ಬಿಡ. ಆಮೇಲೆ ನೀನು ಇರೋದು ವಜ್ಜಾಗತ್ತಿ ಮನ್ಯಾಗ. ಸುಮ್ಮನಿದ್ಬಿಡು. ಮರ್ತ್ಬಿಟ್ಟು ಅನ್ಸತ್ತೆ ಎಲ್ಲಾನ. ಏನು ಮರ್ತಿಲ್ಲ. ಒಳ್ಳೆ ಕಿತ್ತರ ಇಲ್ಲಡಿ, ಇಲ್ಲಿ ಒಳ್ಳೆ ಕಿತ್ತರ ಮಕ್ಕಳ ಹಾಕ್ಕೊಂಡು ನನಗೆ ಮೋಸ ಮಾಡಿ ಎಲ್ಲಾನು ಇಲ್ಲದನಲ್ವ ಈ ರಾಡೆ ಇವನ ಮಾಡಿದ್ದು. ನಿನ್ನ ಹಿಂತಿ ಹೆಸರೆಲ್ಲ ಬರ್ದು ನಮ್ಮ ಅತ್ತಿಯಮ್ಮ ಒಳ್ಳೆಕಿ ಅಂತಂದು ನೋಡು. ಒಳ್ಳೆಕಿದು ಒಳ್ಳಾಗಲ್ಲ, ಬಗಸಾಗ ಹುಚ್ಚಿ ಓದ್ಲೋಡು. ಕುಂದ್ರು. ಅಣ್ಣ, ನಿಜವಾಗ್ಲೂ ನೀನು ಈ ಥರ ಮಾತಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅಣ್ಣ. ಸಾಕು ಬಾಯಿ ಮುಚ್ಚ, ಸಾಕು. ನೀ ಮಾಡಿದ್ದೇನ ಅಷ್ಟಕ್ಕಷ್ಟು ಏನಾಗಿತ್ತು ನಿನಗ? ನೇಣಕ್ಕೊಂಡು ಸಾಯ ಅಂತ ಕಷ್ಟ ಏನಾಗಿತ್ತು ನಿನಗ? ಆಕಿ ಕಂಪ್ಲೇಂಟ್ ತಗೊಂಡಳನ್ ಮಾತ್ರಕ್ಕನ ಏನೂ ಇಲ್ದ ಇನ್ನೊಂದು 3 ತಿಂಗಳಂತ ನಿನಗ ಗೊತ್ತಾಗ್ಬಿಡ್ತಾನೆ ಎಲ್ಲ. ಚಲೋ ಆಯ್ತು, ವಾಪಸ್ ಬರ್ತಲ್ಲ ಕೆಲಸ. ನಿಂದು ನೀ ನೋಡ್ಕೊ, ಸಾಲ ಗೀಲೆಲ್ಲ ನೀ ತೀರ್ಸ್ಕೊ. ನನಗೆ ನಿನ್ನನ್ನು ಸಾಕಕ್ಕಾಗಿಲ್ಲ ಈ 3 ತಿಂಗಳು. ಅದು ಹೆಂಗೆ ನೀ ಸಾಕತ್ತೀಯೋ, ನೀ ನೋಡ್ಕೊತೀಯೋ ನೋಡ್ಕೊ. ನಾನಂತರೂ ಯಾವುದೇ ಕಾರಣಕ್ಕೂ ನತ್ತಗ ಏನು ಸಹಾಯನೂ ಮಾಡೋಕ್ಕಾಗಲ್ಲಂಗ. ಜೀವ ತಿನ್ಬೇಡ್ರಿ ಯವ್ವ, ಹೇಳಕತ್ತಿ ನಾನು. ಅವ್ನ ಕೆಲಸ ಬರೋವರೆಗೂ ಅವನ ಜೊತೆಗೆ ನೀನು ಸೇರ್ಕೊಂಡು ಕುಣಿಯಕತ್ತಿ ಅಂದ್ರೆ ಹೇಳ್ತೀನಿ ನಾನು. ನಿನಗೂ ಈ ಮನೆಯಾಗ ತಿನ್ನಕ ಉಣ್ಣಕ ಕಷ್ಟ ಆಗತ್ತೆ ನೋಡು. ಹೇಳಕತ್ತಿ ನಾನು ಈಗ ನಿನಗೆ. ಅನುಭವಿಸ್ತೀರಿ ನೀವಿಬ್ರು ಗಂಡ ಹೆಂಡತಿ ಸರಿಗೆ ಅನುಭವಿಸ್ತೀರಿ. ಇಂಥ ಹೊತ್ನಾಗರು ನೀವು ಚುಚ್ಚಿ ಮಾತಾಡ್ತಿರಲ್ಲ, ಅನುಭವಿಸ್ತೀರಿ ನೀವು. ನಡೀರಿ, ನಿಮ್ಗೆ ಹೇಳಿದ್ ನಾನು. ಅವ್ರಿಗೆ ಒಟ್ಟ ಕೃತಜ್ಞತೆ ಅನ್ನೋದಿಲ್ಲ. ಹೋಗಿ ಅವ್ರನ್ನ ಮಾತಾಡ್ಸೋ ಅವಶ್ಯಕತೆ ಇಲ್ಲ. ಬಂದಾವಲ್ಲ ಬಿದ್ದಿರ್ತಾವು, ನಡಿ ಅಂದೆ ನಾನು ಆಫೀಸಿಗೆ. ಸುಮ್ಮನೆ ಬಂದು ಜೀವ ತಿನ್ನಕ ಹೋಗಿ ಮಾತಾಸಂಬ ಅಂತ ಕರ್ಕೊಂಬಂದ್ರಿ. ನೋಡ್ರಿ ಮರ್ಯಾದೆ ಕೊಡೋದು ನಿಮ್ಮವ್ವ. ನಡ್ರಿ ನಮ್ಮ ಏನ್ರ ಕೆಲಸ ಬಗ್ಸಿ ಜಗ್ಗದವು. ಇವ್ರಂಗಿಬ್ರು ಖಾಲಿ ಇಲ್ಲ. ನಡ್ರಿ ಹೋಗು. ನೀ ಮಾಡಿರೋ ಪಾಪ ಒಂದೆರಡಲ್ಲ, ಎಲ್ಲಾದ್ರದ್ದು ನೀನು ಲೆಕ್ಕ ಹಾಕಿ ಅನುಭವಿಸ್ತಿದ್ದಿ. ನಾನು ನೋಡ್ತೀನಿ. ಅದನ್ನೆಲ್ಲ ನೋಡೋವರೆಗೂ ನಾನು ಸಾಯಲ್ಲ. ಸುಮಾ ತಿಳ್ಕೊಂಡು ನೀನು ಬರ್ದಿಟ್ಗ ನೀನಿದನ್ನ ನೋಡುವಂತ್ರಂತ ಚಂದಾಗ ನಾನು ತೋರಿಸ್ತೀನಿ. ನಡೀರಿ ಹೋಗೋಣ. ನೋಡ್ಲ ರಾಜು, ನೋಡು ನೀನು ಯಾರ್ಯಾರನ್ನ ನಿನ್ನವ್ರು ಅನ್ಕೊಂಡಿದ್ದಿ. ನೋಡು ಎಲ್ಲ ಹೆಂಗೆ ಬದಲಾಗ್ಯಾರ. ಆದ್ರೆ ಬದಲಾಗದೇ ಇರೋಕೆ ಅಂದ್ರೆ ಪ್ರಿಯಾ ಒಬ್ಬೇಕೆ. ನಿನ್ನ ದೇವಿಕನೂ ಬದಲಾದ್ಲು, ನಿಮ್ಮ ಅಣ್ಣನೂ ಬದಲಾದ, ನಿಮ್ಮ ಅತ್ತಿಗೆಮ್ಮನೂ ಬದಲಾದ್ಲು. ಆದ್ರೆ ಬದಲಾಗ್ಲಾರ್ದಕ್ಕಿ ನಿನ್ನ ಏನು ಬೇಕಲ್ಲ. ನಂದು ತಪ್ಪೈತಿ. ಹೋಗು. ಈಗೂ ಕಾಲು ಮಿಂಚಿಲ್ಲಲ್ಲ. ಹೋಗಿ ಪ್ರಿಯಾಗ ಅದು ಏನು ಸತ್ಯ ಐತಿ, ಪ್ರಿಯಾನ್ ಮುಂದೆ ಎಲ್ಲ ಸತ್ಯನು ಎಲ್ಲರ ಮುಂದೆ ಹೇಳಕ್ಕೆ ಕಾಲಿಗೆ ಬಿದ್ದು ವಾಪಸ್ ಕರ್ಕೊಂಬಲ್ಲ. ಕಂಪ್ಲೇಂಟ್ ವಾಪಸ್ ತಗೊಂಡಾಳ. ನಿನ್ಗೆ ಹಿಂಗಾಗೈತೆ ಅನ್ನೋದ್ಲಿಗೇನ ನೀ ನಂಬೋದಲ್ಲ. ಈಗ ನಾ ಯಾರು ಕೊಟ್ಟರದ್ ಬಡಿ ಬಿಲ್ಲು? ಆಕೆ ಕೊಟ್ಟಾಳ. ಯಪ್ಪ, ನಿನ್ ದವಾಖಾನಿ ಬಿಲ್ ಒಟ್ಟು ಆಕೆ ನೋಡ್ಕೊಂಡಾಳಲ್ಲ ರಾಜು. ಅಣ್ಣ ಕೊಡ್ಲಿಲ್ಲ ನವ ದವಾಖಾನಿಂದ ಏನು ನೋಡ್ಕೊಳ್ಳಿಲ್ಲ. ಇಲ್ಲಲ್ಲ, ಯಾರು ಬರ್ಲಿಲ್ಲಲ್ಲ. ನೀನ್ ಹೆಂಡ್ತಿ ನಾನು ಇಬ್ಬರ ಇದ್ವಿ. ಸುಳ್ಳು ಹೇಳ್ಬಾರ್ದಪ್ಪ, ಕರೇನ. ಅದ ಏನಾರ ಜೊತೆಗಿದ್ದ ನಿನಗೇನ್ರ ಹೆಚ್ಚು ಕಮ್ಮಿ ಆಗಿದ್ರ ಆಕೆ ಏನು ಕಣ್ಣಿಗೆ ಕಣ್ಣು ಹಚ್ಚಿ ನಿದ್ದೆ ಮಾಡ್ತಿದ್ದಿಲ್ ಬಿಡು. ಅಷ್ಟು ಪ್ರೀತಿ ಮಾಡೋ ಹೆಂಡ್ತಿ ನಿನಗೆ ಯಾಕೆ ಬ್ಯಾಡ್ಲಲ್ಲೋ ರಾಜು? ಹೋಗು. ಸತ್ಯ ಏನೈತಿ ಅದನ್ನ ಎಲ್ಲರ ಮುಂದೆ ಒಪ್ಕೋ. ನಡಿ ಹೋಗೋಣ, ಇವತ್ತ ಹೋಗೋಣ ನಡಿ. ಅವ್ವ,
ಏನು ಹೇಳಕತ್ತೀವಿ ನೀನು? ನೀನು ಮನಸಾರೆ ಪ್ರೀತಿ ಮಾಡಿದ್ದಲ್ಲಪ್ಪ. ನೀ ಪ್ರೀತಿ ಮಾಡೀನಿ ಅಂತಿದ್ದಲ್ಲ, ಆಕೆರ ಬಂದು ನೀನು ಚಂದಾಗ ನೋಡ್ಕೊಂಡ್ಲ? ಒಂದಿನ ಆರೈಕೆ ಮಾಡಿಲ್ಲ? ಇಲ್ಲಲ್ಲ, ಇಲ್ಲ. ನಿನ್ನ ಎಬ್ಸೋದು ಮಲಗ್ಸೋದು ಪ್ರತಿ ನೀನು ಸಲಹೆನ ಆತ ಇಲ್ಲ ಕುತ್ಕೊಂಡು ನೋಡ್ಕೊಂಡಿದ್ದು. ಪ್ರಿಯಾ ಈಗಲೂ ನಿನ್ನ ಗಂಡ ನಂಬಿ ನಿನ್ನ ಅಷ್ಟು ಪ್ರೀತಿ ಮಾಡ್ತಿದ್ಲ. ಹುಡುಗಿ ಮೋಸ ಮಾಡಬೇಡಪ್ಪ, ಹುಡುಗಿಗೆ ನಿನ್ನ ಕಾಲಿಗೆ ಬೀಳ್ತೀನಿ. ಹೌದವ್ವ, ಹೌದು. ತಿಳಿದಾರು ಹೇಳ್ತಾರ, ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರ ಅವ್ರನ್ನ ಪ್ರೀತಿ ಮಾಡಬೇಕು, ನಾವು ಪ್ರೀತಿ ಮಾಡೋರು ನಮ್ಗೆ ಯಾವತ್ತು ಪ್ರೀತಿ ಕೊಡಲ್ಲ ಅನ್ನೋದು ಕರಿನ ಸತ್ಯ ಆತವ. ಹೋಗಂಬ, ಬಸ್ಗೆ ಹೋಗೋಣ. ಹೋಗಿ ಎಲ್ಲ ವಿಷಯನೂ ಪ್ರಿಯಾಗಿ ಹೇಳಿ ಕರೆನ ತಪ್ಪಾತಂತ ಕೇಳ್ಕೊಲ್ಲೋ. ಕರೆನ ಕ್ಷಮಿಸ್ತಾಳ ನೀನು ಹೆಂಡ್ತಿ. ಮನಸ್ಸಿಂದ ಆಕಿನ ಒಪ್ಕೊಲ್ಲೋ, ಮನಸ್ಸಿಂದ ಒಪ್ಕೋ. ಯವ್ವ, ಇಷ್ಟೆಲ್ಲ ಅವಮಾನ ಮಾಡಿ ಇಷ್ಟೆಲ್ಲ ಮಾಡಿ ನಾನು ಆಕಿ ಒಪ್ಕೋತಾಳಂಬೇಕಾರೆ ನನ್ನ ಹೋಗಿ ಮಾತಾಡ್ಲ. ಹೋಗಿ ಅವರವ್ವ ಅವರಪ್ಪ ಎಲ್ಲರ ಹತ್ರನೂ ಮಾತಾಡ್ಲ. ಒಪ್ಕೋತಾರ. ನನಗನ್ಸೋ ಪ್ರಕಾರ ಒಪ್ಕೋತಾರಲ್ಲ ಅಂತ ಮಂದಿ ಎಲ್ಲವರು. ನೀ ಪ್ರಿಯಾನ ಹತ್ರ ಮಾತಾಡು, ಯಾರ ಹತ್ರನೂ ಮಾತಾಡಬೇಡ, ಪ್ರಿಯಾನ ಹತ್ರ ಮಾತಾಡು. ಒಪ್ಕೋತಾಳ ಆಕಿ, ಹೇಳೋದು ಕೇಳು. ಬಾ ಹೋಗನ್ ಬಾ. ಈಗ ಆಕಿಗೆ ನಿನ್ನ ಮ್ಯಾಗ ಭಾಳ ಕರುಣೆ ಐತಿ, ಪ್ರೀತಿ ಐತಿ. ಇಂಥ ಹೊತ್ನಾಗ ನೀನು ತಪ್ಪಾತು ಅಂತ ಹೋದಿ ಅಂದ್ರೆ ಒಪ್ಕೋತಾಳಲ್ಲ, ಅರ್ಥ ಮಾಡ್ಕೊ. ಇನ್ನರ ನೀನು ನಿನ್ನೇಂತಿ ಅಂತಂದು ಚಂದಾಗಿರೋದು ಕಲಿ. ಆ ದೇವಿಕಂದು ಜಪ ಮಾಡೋದು ಬಿಡು. ಗೊತ್ತಾತು. ದೇವಿಕನ ಯೋಗ್ಯತೆ, ನಮ್ಮ ಅಣ್ಣನ ಯೋಗ್ಯತೆ, ನಮ್ಮ ಅತ್ತಿಗೆಮ್ಮಂದು ಎಲ್ಲ ಗೊತ್ತಾತು. ನಾವು ಮೊದಲಿಂದನೂ ಜೊತೆಗಿದ್ದರು. ನಮ್ಮನ್ನು ಒಡೆಯಕ್ಕೆ ಈಕಿ ಬರ್ತಾಳ ಅಂತೇಳಿ ಈಕಿನ ದೂರಿಟ್ಟೆ. ನಾ ದೇವಿಕನ ಪ್ರೀತಿ ಮಾಡುತ್ತಿದ್ದೆ, ನೀವೆಲ್ಲರೂ ಈಕಿನ ಕೀಳಾಗಿ ನೋಡ್ತಿದ್ರಿ. ನನಗೂ ಅದ ಸರಿ ಎನಿಸಿ ನಾನು ಆಕಿನ ಕೀಳಾಗಿ ನೋಡಿದೆ. ಈಗ ನೋಡಿದ್ರೆ ಆ ದೇವರು ನನ್ನನ್ನು ಕೆಳಗಿಟ್ಟು ದೇವಿಕನ ಮೇಲಿಟ್ಟುಬಿಟ್ಟೆ. ನಂದ ತಪ್ಪವ್ವ, ಎಲ್ಲದಕ್ಕೂ ಕಾರಣ ನಾನು ಹೇಳ್ತೀನಿ. ಈ ವಿಷಯನ ಎಲ್ಲರ ಮುಂದೆ ಹೇಳ್ತೀನಿ. ನಡಿ ಹೋಗೋಣ. ಪ್ರಿಯಾ, ಪ್ರಿಯಾ. ಓ ಅಕ್ಕರ, ನೀವು ನಿಮಗೆ ಆರಾಮಿಲ್ಲ ಅಂದ್ರಲ್ರಿ ರಾಜು ಅವರೇ? ನೀವು ಇಲ್ಲಿ ಯಾವಾಗ ಡಿಸ್ಚಾರ್ಜ್ ಆದ್ರಿ? ಇವತ್ತ ಡಿಸ್ಚಾರ್ಜ್ ಆತವ. ಪ್ರಿಯಾ ಎಲ್ಲದಾಳ? ಆಮೇಲೆ ಅಣ್ಣರೆಲ್ಲದಾರ, ಅಕ್ಕರೆಲ್ಲದಾರ? ಎಲ್ಲದಾರ ನಿಮ್ಮ ಅತ್ತಿ ಮಾವ? ಕರಿ, ಎಲ್ರನ್ನೂ ಕರಿಯವ. ಅಯ್ಯೋ, ಮನೆಗೆ ಯಾರೂ ಇಲ್ರಿ. ಇವ್ರಿಗೆ ರಾಜು ಅವರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಂತ ಗೊತ್ತಾದ ಕೂಡಲೇನ ಎಲ್ಲರೂ ಅಲ್ಲಿಗೆ ಹೋಗ್ಯಾರ. ಅಂದ್ರ ಪ್ರಿಯಾ ಏನೋ ದವಾಖಾನೆಗ ಇದ್ಲು ಅಂದ್ರು. ಈಗ ನೋಡಿದ್ರೆ ನೀವಿಬ್ರು ಇಲ್ಲದಿರಿ. ಏನ್ ನಡೆಯಕತ್ತದ ನಂಗೆ ಏನೂ ಗೊತ್ತಾಗವಲ್ದು. ಅಯ್ಯೋ, ನಾ ಏನು ಹೇಳಿ, ಇವಂಗಾರ ಮಾತಲ್ಲ ಡಿಸ್ಚಾರ್ಜ್ ಮಾಡಿದ್ರು. ಆಕಿ ಹಾಳಾದಾಕಿ ದರಿದ್ರ ದೇವಿಕಾ ಬಂದಿದ್ಲು. ಅದಕ್ಕೆ ಬೇಸರ ಮಾಡ್ಕೊಂಡಿಕಿ ಪ್ರಿಯಾ ಎಲ್ಲೇ ಹೋದ್ಲು. ನಾ ಹುಡುಕಿದ್ನೇವ, ನನಗೆ ಸಿಗಲೇ ಇಲ್ಲ. ಎಲ್ಲಿ ಹೋದ್ಲ ಏನ? ಇಲ್ಲೂ ಬಂದಿಲ್ಲ. ಇದೇನು ಬಂಡಾಯವ. ಇವರೆಲ್ಲದಾರ ನಿಮ್ಮ ಅತ್ತಿಮ್ಮವರು? ಅಲ್ಲೇ ಆ ಊರಾಗನ ನಮ್ಮ ದೊಡ್ಡ ಹತ್ತಾರ ಅದಾರ್ರಿ, ಅಂದ್ರೆ ನಮ್ಮ ಅತ್ತೆಯರ ಅಕ್ಕರದಾರ್ರಿ. ಅವ್ರ ಮನೆಯಾಗ ಅದಾರ್ರಿ ಅವರು. ಭಾಳ ಮಾಡಿ ಪ್ರಿಯಾ ಅಲ್ಲಿಗೆ ಹೋಗಿರ್ಬೇಕು. ಬಹುಶಃ ಇವತ್ತೊಂದಿನ ಇದ್ದು ಬರ್ತಾರ ಏನ್ರಿ? ಯಾರೊಬ್ರು ಬರಬೇಕಿತ್ತು ಇಷ್ಟೊತ್ತು ಎನ್ನತ್ಲಿಗೆನ. ಯಾಕಿನ್ನ ಬಂದಿಲ್ಲ? ಅಲ್ಲೇನು ನಡೆಯಕತ್ತೈತಿ ನನಗೂ ಗೊತ್ತಿಲ್ರಿ. ಇಷ್ಟೊತ್ತಾದರೂ ಯಾರೂ ಫೋನ್ ಮಾಡಿಲ್ಲ. ಈ ಮನೆಯಾಗ ನಾನು ಸುಮಿತ್ರಕ್ಕ ಅಷ್ಟೇ ಅದೀವ್ರಿ. ಸುಮಿತ್ರಕ್ಕ ಅಡುಗೆ ಮನೆಯಾಗ ಅದಾಳ ಏನ್ರಿ? ಯಾರದು ಪ್ರತಿಭಾ? ಓ ನೀವಾ? ಏನು ನಿಮ್ಮ ಮಗಗೆ ಭಾಳ ಆರಾಮಿಲ್ಲ, ಏನೇನಾಗೈತೆ ಅಂತಂದು ಫೋನ್ ಮಾಡಿ ಎಲ್ಲರೂ ಅಲ್ಲಿ ಹೋಗ್ಯಾರ. ನೀವೇನಿಬ್ರು ತಾಯಿ ಮಗ ಇಲ್ಲಿ ಬಂದು ನಿಂತ್ಕೊಟ್ಟಿರಿ? ಏನು ನಾಟಕ ಮಾಡಕತ್ತೀರನ? ಏನ್ ನಾಟಕ? ಏನೇನು ಹುಡ್ಕೊಂಡ್ ಬಂದಿರಿ? ಏನೇನು ಸಂಚು ಮಾಡ್ಕೊಂಡ್ ಬಂದಿರಿ ಹೇಳ್ರಿ ನೋಡೋಣ. ಏನ್ ನಿಮ್ ಇಬ್ಬರದು ತಾಯಿ ಮಗಂದು ಜಾಲನ ಅರ್ಥ ಆಗೋದಾಗೈತೆ ನನಗ. ಯಾಕವ ಸುಮಿತ್ರ, ಯಾಕೆ ಹಂಗೆ ಮಾತಾಡ್ತಿ? ನಿಮ್ಮ ಅತ್ತಿಯರು ಮಾವರು ಯಾರ ನಿಮ್ಮ ದೊಡ್ಡ ಅತ್ತಿಯರ ಮನೆಗೆ ಹೋಗ್ಯಾರಂತಲ್ಲ, ಬಾ ಅಲ್ಲಿ ಕರ್ಕೊಂಡು ಹೋಗ್ಬಾರವ. ಪಾಪಕ್ಕೆ ಬಾಣತೆ ಅಂತ ನನಗೆ ಗೊತ್ತಿದ್ದಿಲ್ಲವ. ವಿಷಯ ತಪ್ಪು ತಿಳ್ಕೊಬೇಡ ಪ್ರತಿಭಾ. ಅಯ್ಯೋ ದಡ್ಡಿ ಪ್ರತಿಭಾ, ಯಾಕೆ ಹೇಳಕೋದಿ? ಅದು ಅಕ್ಕ, ನಾನು ಹಂಗ ಹೇಳ್ದೆ. ದಡ್ಡಿ, ಶತ ದಡ್ಡಿ ನೀನು. ನೋಡ್ರಕ್ಕರ, ಎಲ್ಲ ಮುಗಿಸ್ಕೊಂಡು ಹೋಗಿರಿ. ಈಗ ಹೆಂಗ ಪಾಪ ನಮ್ಮ ಪ್ರಿಯಾ ನೆಮ್ಮದಿಗಿರಕ ಪ್ರಯತ್ನ ಮಾಡಕತ್ತಾಳ. ಅಂಥದ್ರಾಗೂ ಆಕಿ ಫೋನ್ ಮಾಡಿ ವಿಷ ತಗೊಂಡ ಸಾಯಕತ್ತಾನ, ಹಂಗಾತು ಹಿಂಗಾತು. ಆಕಿ ನೆಮ್ಮದಿ ಹಾಳು ಮಾಡ್ಬೇಕಂತಾನೆ ಯಾಕೆ ನೀವು ಪ್ರಯತ್ನ ಮಾಡ್ತೀರಿ? ಪಾಪ ನೆಮ್ಮದಿಗೆ ಉಸಿರಾಡ್ಸಕ ಕೊಡ್ರಿ ನಮ್ಮ ಪ್ರಿಯಾನ. ನೋಡ್ರಿ, ನಾವಂತೂ ನಿಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಾವೇನು ನಿಮಗೆ ಹೆಲ್ಪ್ ಮಾಡಲ್ಲ, ಮಾಡಕ್ ಸಾಧ್ಯನೂ ಇಲ್ಲ. ಹಂಗನ ಬೇಡವ, ಹಂಗನ ಬೇಡ. ಪಶ್ಚಾತ್ತಾಪದಿಂದ ಬಂದಾನ
ಪ್ರಿಯಾನು ಹೇಳಾಳ. ಅವಾಗ ನಿಮ್ಮಪ್ಪ ನಿಮ್ಮವ್ವ ಎಲ್ಲರೂ ಹೇಳಿರಿ, ಒಪ್ಕೊಂಡಿರಿ. ನನ್ನ ಮಗ ಎಲ್ಲರ ಮುಂದೂ ಏನಾಗೈತಿ ಎಲ್ಲ ಸತ್ಯನೂ ಹೇಳಿ ತಪ್ಪೊಪ್ಪಿಗೆ ಅಂತ ಮಾಡ್ಕೊಂಡ ಅಂದ್ರೆ ಕ್ಷಮಿಸ್ತೀನಿ ಅಂತಂದು ಹೇಳಾಳ ಪ್ರಿಯಾ. ಅದಕ್ಕೆ ನನ್ನ ಮಗ ತಪ್ಪಾತು ಅಂತ ಕೇಳಕ್ಕೆ ಬಂದಾನ. ನನ್ನ ಮಗ ಒಂದು ಅವಕಾಶ ಕೊಡವ ಸುಮಿತ್ರ, ಈ ಥರ ಬಾಯಿ ಬಂದಂಗೆ ಮಾತಾಡಬೇಡ ದಯವಿಟ್ಟು. ನೊಂದು ಬೆಂದು ಬಂದೀವಿ ನಾವು ಇಬ್ಬರು ತಾಯಿ ಮಗನು.